ಬನ್ನಿ ನೋಡೋಣ. ಸೊ ನಾಳಿನ ದಿನ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ನ ಯಾವ ರೀತಿ ಟ್ರೇಡ್ ಮಾಡಿದ್ರೆ ನೋಡ್ಕೊಳ್ಳೋಣ. ಸೊ ಆಮೇಲೆ ಇವತ್ತಿನ ಏನಾಗಿದೆಪ್ಪ ಹೊಸ ರೆಗ್ಯುಲೇಷನ್ ಏನ್ ತಂದಿದ್ರಪ್ಪ ಅಂದ್ರೆ ಇಷ್ಟು ದಿವಸ ಸೆನ್ಸೆಕ್ಸ್ ಓಕೆ ಸೆನ್ಸೆಕ್ಸ್ ಏನು ಬಿ ಎಸ್ ಎಕ್ಸ್ಚೇಂಜ್ ಇದ್ದಿದ್ದಿಲ್ಲ. ಆ ಬಿ ಎಸ್ ಎಕ್ಸ್ಚೇಂಜ್ ಏನಾಗ್ತದಪ್ಪ ಅಂದ್ರೆ ಬೇರೆ ಬೇರೆ ಟೈಮ್ ದಲ್ಲಿ ಬೇರೆ ಬೇರೆ ಒಂದು ಡೇ ಒಳಗೆ ಎಕ್ಸ್ಪೈರ್ ಆಗ್ತದೆ. ಬಟ್ ನಾಳಿನ ದಿನ ಏನಾಗಿದೆಪ್ಪ ಅಂದ್ರೆ ಫಸ್ಟ್ ಸೆನ್ಸೆಕ್ಸ್ ಏನಾಗ್ತದಪ್ಪ ಅಂದ್ರೆ ಜನವರಿ 7 ಇರೋದ ವೀಕ್ಲಿ ಎಕ್ಸ್ಪೈರಿ ಟ್ಯೂಸ್ಡೇ ಇಂದ ಆಗ್ತದೆ. ಇವಾಗ ಜಸ್ಟ್ ಅನೌನ್ಸ್ ಮಾಡಿದ್ರೆ ಸೊ ಅದು ಸ್ವಲ್ಪ ನೋಡ್ಕೊಂಬೋಣ. ಫಸ್ಟ್ ಏನ್ ನೋಡೋಣಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೋಡ್ಕೊಂಬರೋದಾದ್ರೆ ಓಕೆ. ಸೊ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬರೋದಾದ್ರೆ ಸೊ ನೋಡ್ರಿ ಬ್ಯಾಂಕ್ ನಿಫ್ಟಿ ಫಸ್ಟ್ ಇವತ್ತು ಎಷ್ಟು ಟ್ರೇಡ್ ಆಗಿದೆಪ್ಪ ಅಂದ್ರೆ ಸರಿ ಸುಮಾರು 12 ಪಾಯಿಂಟ್ ಟ್ರೇಡ್ ಆಗಿದೆ. ಓಕೆ 12 ಪಾಯಿಂಟ್ ಟ್ರೇಡ್ ಆಗಿದೆಪ್ಪ. ನಾನು ನಿನ್ನೆ ಮೊನ್ನೆ ಒಂದು ವಿಡಿಯೋದಲ್ಲಿ ಏನ್ ಹೇಳಿದೆಪ್ಪ ಅಂದ್ರೆ ನಮಗೆ ಈ ಒಂದು ಝೋನ್ ಏನಿದೆಯಲ್ಲ ಈ ಝೋನ್ ಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಎಲ್ಲಿವರೆಗೂ ಇದು ಕ್ರಾಸ್ ಮಾಡಂಗಿಲ್ಲ 52,200 ಎಲ್ಲಿವರೆಗೂ ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ ಅಂತ ನಮ್ಗೆ ಹೇಳಿದ್ದೆ. ಓಕೆ ಅದೇ ರೀತಿಯಾಗಿ ಮೇಲ್ಗಡೆ ಹೋಗಿತ್ತು ಮತ್ತೆ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಸರಿಯಾಗಿರ್ತಕ್ಕಂಥ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಹೋಗಿತ್ತು. ಅದೇ ರೀತಿಯಾಗಿ ಮಾರ್ಕೆಟ್ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಡೌನ್ ಓಪನ್ ಆಯ್ತು. ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ. ಹೌದಾ ಒಂದೇನಪ್ಪ ರೀಸನ್ ಗ್ಲೋಬಲ್ ಆಗಿರ್ತಕ್ಕಂಥದ್ದು ಚೈನಾದ ಏನು ವೈರಸ್ ಇದೆಯಲ್ಲ ಅದೊಂದು ರೀಸನ್ ಆಗಿರ್ಬೋದು. ಅಥವಾ ಈ ಎಫ್ ಫ್ಯೂಚರ್ ಆಪ್ಷನ್ಸ್ ಟ್ರೇಡಿಂಗ್ ಏನಾದ್ರು ಕೆಲವೊಂದು ರೂಲ್ಸ್ ತೆಗೆದಿರಲ್ಲ ಆ ರೂಲ್ಸ್ ಗಳಿಂದ ಏನಾಗಿತ್ತು ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಇಲ್ಲಿ ಏನಾಗಿದಪ್ಪ ಟ್ರೇಡಿಂಗ್ ಅನ್ನು ಸ್ವಲ್ಪ ಕಡಿಮೆ ಮಾಡಿರೋದ್ರಿಂದ ಏನಾಗಿದಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ವ್ಯಾಲ್ಯೂಮ್ ಕಡಿಮೆ ಆಗಿದೆ. ಹೀಗಾಗಿ ಮಾರ್ಕೆಟ್ ಕಂಟ್ರೋಲ್ಸ್ ಕೆಳಗೆ ಬರ್ತಿದೆ. ಆಮೇಲೆ ಏನಾಗಿದಪ್ಪ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ. ಈ ಒಂದು ಟ್ರೆಂಡ್ ಲೈನ್ ಆಮೇಲೆ ಈ ಒಂದು ಟ್ರೆಂಡ್ ಲೈನ್ ಈ ಒಂದು ಟ್ರೆಂಡ್ ಲೈನ್ ಏನಾಗಿದಪ್ಪ ಅಂದ್ರೆ ಕಂಟ್ರೋಲ್ಸ್ ಬಂದಪ್ಪ ಆಗ್ತದೆ. ಇಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಈ ಒಂದು ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಕೊಡ್ತಪ್ಪ ಕೆಳಗೆ ಬೀಳೋದು ಅಂತ ಇದೆ. ಆದ್ರೆ ಇದೇ ರೀತಿಯಾಗಿ ರೆಸ್ಪೆಕ್ಟ್ ಕೊಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಿದೆ. ಹೌದಾ ಸೊ ಇವಾಗ ಏನಾಗಿದಪ್ಪ ಮಾರ್ಕೆಟ್ ಎಲ್ಲಿ ಬಂದು ನಿಂತಿದಪ್ಪ ಅಂತಂದ್ರೆ ಮಾರ್ಕೆಟ್ ಈ ಒಂದು ಏನು ಸಪೋರ್ಟ್ ಇತ್ತಲ್ಲ ಓಕೆ ಈ 50,000 ಸಪೋರ್ಟ್ ಏನಿಲ್ಲ 50,000 ಸಪೋರ್ಟ್ ಅನ್ನ ಬ್ರೇಕ್ ಮಾಡ್ಕೊಂಡು ಓಕೆ 49,800 ಕೂಡ ಮಾರ್ಕೆಟ್ ಹೋಗಿ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ನಮ್ಗೆ ಸಪೋರ್ಟ್ ಎಲ್ಲಿದೆಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಓಕೆ 49,700 ಓಕೆ 49,800 ಏನು ಸಪೋರ್ಟ್ ಇಲ್ಲ ಸಪೋರ್ಟ್ ಸ್ವಲ್ಪ ಟಚ್ ಮಾಡಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ನಾಳಿನ ದಿನ ಯಾವ ರೀತಿ ನಾವು ಟ್ರೇಡ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಎರಡು ಕ್ಯಾಂಡಲ್ ನೋಡ್ಕೊಂಡ್ರೆ ಸೆಲ್ಲಿಂಗ್ ಏನಾದ್ರು ತುಂಬಾ ಅಗ್ರೆಸಿವ್ಲಿ ಸೆಲ್ ಮಾಡ್ತದೆ. ಹೌದಾ ಸೆಲ್ಲಿಂಗ್ ನಲ್ಲಿ ತುಂಬಾನೇ ಅಗ್ರೆಸಿವ್ ಸೆಲ್ ಮಾಡ್ತದೆ. ಇದನ್ನ ಸ್ವಲ್ಪ ನಾವು ಜೂಮ್ ಇನ್ ಮಾಡ್ಕೊಂಡ್ರೆ ಓಕೆ ಇಲ್ಲಿ ಸ್ವಲ್ಪ ನೋಡ್ರಿ ಇದು ಏನಿದೆಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿರ್ತಕ್ಕಂಥದ್ದು ಒಂದು ಇಲ್ಲಿ ಸಪೋರ್ಟ್ ಇದೆ. ಹೌದಾ ಇಲ್ಲಿ ಫಸ್ಟ್ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಸೆಕೆಂಡ್ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಥರ್ಡ್ ಸಪೋರ್ಟ್ ತಗೊಂಡಿದೆ, ಆಮೇಲೆ ಇಲ್ಲಿ ಫೋರ್ತ್ ಸಪೋರ್ಟ್ ತಗೊಂಡಿದೆ. ಹೌದಾ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋದ್ರಿಂದ ಇಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂದಿದೆ 13 ಪಾಯಿಂಟ್ ಬಂದಿದೆ. ಇಲ್ಲಿ ಸಪೋರ್ಟ್ ತಗೊಂಡಿದೆ. ನಾಳಿನ ದಿನ ಏನಾದ್ರು ಮಾರ್ಕೆಟ್ ಓಕೆ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಓಪನ್ ಇಲ್ಲೇ ಒಂದು ಈ ಸ್ಪೇಸ್ ಅಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂತುಪ್ಪ ಅಂತಂದ್ರೆ ಫಸ್ಟ್ ನಮಗೆ ಟಾರ್ಗೆಟ್ ರೀಚ್ ಆಗ್ತಕ್ಕಂಥದ್ದು ಇದು 49,000 ಆರಾಮೇ ಹೋಗುತ್ತೆ. ಅದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಎಲ್ಲ ಹೋಗ್ತಪ್ಪ ಅಂತಂದ್ರೆ 48,300 ಅದಾದ ಕೂಡ ಏನಾಗುತ್ತಪ್ಪ ಅಂದ್ರೆ 48,000 ರೌಂಡ್ ಫಿಗರ್ ಆಗ್ತಕ್ಕಂಥ ಚಾನ್ಸಸ್ ನಾಳೆ ತುಂಬಾನೇ ಇದೆ. ಓಕೆ ಯಾಕಪ್ಪ ಅಂದ್ರೆ ಈಗ ಕಂಟಿನ್ಯೂಸ್ ಆಗಿ ಬರ್ತದೆ ನೋಡ್ರಿ ಈ ಟ್ರೆಂಡ್ ಲೈನ್ ಏನಿದೆಯಲ್ಲ ಈ ಟ್ರೆಂಡ್ ಲೈನ್ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಮಾರ್ಕೆಟ್ ಏನಪ್ಪ ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇದೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗೋದ್ರು ಕೂಡ ಈ ಒಂದು ಸ್ಪೇಸ್ ವರೆಗೂ ಕೂಡ ಮಾತ್ರ ಮೇಲ್ಗಡೆ ಹೋಗುತ್ತೆ. ಸ್ವಲ್ಪ ನಿಮಗೆ ಪಾಯಿಂಟ್ ಕಡಿಮೆ ಹೋಗುತ್ತೆ. ಇದು ಒಂದು ಸಪೋರ್ಟ್ ಇತ್ತು. ಮಾರ್ಕೆಟ್ ಇಲ್ಲಿ ಏನಾದ್ರು ಕನ್ಸಲ್ಟೇಷನ್ ಮೇಲ್ಗಡೆ ಹೋದ್ರು ಕೂಡ ಇಲ್ಲಿ ಹೋಗೋದಪ್ಪ ಇಲ್ಲಿ ಒಂದು ಸ್ಪೇಸ್ ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಯಾಕಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಅನ್ನ ಈ ಒಂದು ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಏನಾಗಿದೆಪ್ಪ ಅನ್ನೋದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡುತ್ತೆ. ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಕನ್ಸಲ್ಟೇಷನ್ ಮಾಡ್ಕೊಂಡು ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ ಒಂದ್ ವೇಳೆ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಈ ಒಂದು ಏರಿಯಾ ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಏರಿಯಾಕ್ಕೆ ರೆಸಿಸ್ಟೆನ್ಸ್ ಹೊಂದಿಸಿದ ಮತ್ತೆ ಮಾರ್ಕೆಟ್ ಈ ಒಂದು ಏರಿಯಾಕ್ಕೆ ಬಂದ ಕೂಡಲೇ ಏನಾಗುತ್ತಪ್ಪ ಸಪೋರ್ಟ್ ಮತ್ತೆ ಕನ್ಸಲ್ಟೇಷನ್ ಆಗಿ ಮೇಲೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ ಒಂದ್ ವೇಳೆ ಏನಾದ್ರು ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಗ್ಯಾಪ್ ಡೌನ್ ತುಂಬಾನೇ ಈಸಿ ಆಗುತ್ತೆ. ಇಲ್ಲಿ ಮೇಲ್ಗಡೆ ಹೋಗುತ್ತಾ ಓಕೆ ಮೇಲ್ಗಡೆ ಹೋಗಿಸಿದ ಈ ಒಂದು ಏರಿಯಾಕ್ಕೆ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಫಸ್ಟ್ 5 ಮಿನಿಟ್ಸ್ ಏನಾದ್ರು ಕ್ಯಾಂಡಲ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ 49,000 ಆಮೇಲೆ 48,500 ಆಮೇಲೆ ಸೆಕೆಂಡ್ ಟಾರ್ಗೆಟ್ ಏನಪ್ಪಾ ಅಂದ್ರೆ 48,000 ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ ನಾಳೆ ದಿನ ನೋಡ್ರಪ್ಪ ಅಂದ್ರೆ ಎಲ್ಲರೂ ನೀವು ರೈಸ್ ಸೆಲ್ ಮಾಡ್ರಿ. ಓಕೆ ಮೇಲ್ಗಡೆ ಹೋದಾಗ ಸೆಲ್ ಮಾಡ್ಕೋತೀರಿ ಯಾಕಂದ್ರೆ ಬೈ ಮಾಡೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಓಕೆ ಇದನ್ನ ನಾವು ಒಂದು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ಬಂದ್ರೆ ತುಂಬಾ ಈಸಿ ಆಗುತ್ತೆ. ಇದೇ ಸ್ವಲ್ಪ ನೋಡ್ಕೊಂಡ್ಬಂದ್ರೆ ನೋಡ್ರಿ ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಓಕೆ ಈ ಮಾರ್ಕೆಟ್ ಏನಿದೆಪ್ಪ ಈ ಒಂದು ಏರಿಯಾ ಏನಿದೆಪ್ಪ ಅಂದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಏರಿಯಾ ಅಂತ ಹೇಳಿದೆ. ಹೌದಾ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್
ಎಲ್ಲಿವರೆಗೂ ಇದು ಬ್ರೇಕ್ ಆಗಲ್ಲ, ಅಲ್ಲಿ ಮೇಲ್ಗಡೆ ಹೋಗಲ್ಲ, ಇದು ಬ್ರೇಕ್ ಆಗಲ್ಲ, ಅದು ಕೆಳಗಡೆ ಹೋಗಲ್ಲ ಅಂತ ಹೇಳ್ತೀವಿ. ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ಈ ಒಂದು ಏರಿಯಾನ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡಿರೋದ್ರಿಂದ ಈ ಒಂದು ಝೋನ್, ಓಕೆ, ಈ ಒಂದು ಝೋನ್ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತಾ ಅಂತ ಆಮೇಲೆ ಇದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಹೌದಾ? ಸೊ ಇಲ್ಲಿ ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಅಂದ್ರೆ ಫಸ್ಟ್ ನಾ ಟಾರ್ಗೆಟ್ ಹೇಳಿದಿಲ್ಲ ನಿಮ್ಗೆ ಎಷ್ಟಪ್ಪ ಅಂತಂದ್ರೆ 90,000 49,000, ಆಮೇಲೆ 42,500, ಆಮೇಲೆ 48,000 ಈ ಒಂದು ಮಾರ್ಕೆಟ್ ಹೋಗ್ತಕ್ಕಂತ ಚಾನ್ಸಸ್ ತುಂಬಾನೇ ಇರೋದ್ರಿಂದ ನಾಳಿನ ದಿನ ಸ್ವಲ್ಪ ನೀವು ಬ್ಯಾಂಕ್ ನಿಫ್ಟಿ ಒಳಗೆ ನೋಡ್ಕೊಂಡು ಮಾಡಿ ಅಂತ ನಿಮಗೆ ಹೇಳಬಲ್ಲೆ. ಆಮೇಲೆ ನಾವು ನಿಫ್ಟಿನ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ನಿಫ್ಟಿನ ಮೊದಲೇ ನಾನು ಹೇಳಿದ್ದೆ ಇಲ್ಲಿ ಫೇಕ್ ಬ್ರೇಕ್ಔಟ್ ಆಗಿದೆ ಅಂತ. ಓಕೆ, ಈ ಒಂದು ಏರಿಯಾ ಮತ್ತು ಈ ಒಂದು ಏರಿಯಾ, ಓಕೆ, ಈ ಒಂದು ಏರಿಯಾದಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡ್ತು, ಬಟ್ ಅದು ಮೇಲ್ಗಡೆ ಹೋಗದೆ ಕಂಟಿನ್ಯೂಸ್ ಆಗಿದ್ದಪ್ಪ ಯೂಟ್ರನ್ ತಗೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ತೆಳಗ್ ಬಂದಿರೋದ್ರಿಂದ ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಇದಾರೆ. ನಾನು ನಿಮ್ಗೆ ನಿನ್ನೆ ಒಂದು ವಿಡಿಯೋ ಮಾಡಿ ಕಳಿಸಿದ್ದೆ, ಒಂದು 30 ಮಿನಿಟ್ಸ್ ಹೌ ಟು ಟ್ರೇಡ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಅಂತ. ಆ ಒಂದು ವಿಡಿಯೋನ ನೀವು ಒಂದು 4 ಸರಿ ನೋಡ್ರಿ, ಅದು ಯಾವ ರೀತಿ ಗ್ಯಾಪ್ ಅಪ್ ಇದ್ದಾಗ ಮತ್ತು ಗ್ಯಾಪ್ ಡೌನ್ ಇದ್ದಾಗ ಯಾವ ರೀತಿ ಟ್ರೇಡ್ ಮಾಡಬೇಕು, ಯಾವ ರೀತಿ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಕೆಳಗಡೆ ಬಂದಿದೆ, ಇದು ಸರಿ ಸುಮಾರು ಒಂದು 9 ಪಾಯಿಂಟ್ ಕೆಳಗಡೆ ಬಂದಿದೆ. ಆಮೇಲೆ ಈ ಒಂದು ಏರಿಯಾಕ್ಕೆ ಏನಿತ್ತಲ್ಲ ಈ ಒಂದು ಸಪೋರ್ಟ್, ಓಕೆ, ಈ ಸಪೋರ್ಟ್ ಸಮೀಪ ಬಂದಿರೋದ್ರಿಂದ ಇದ್ರ ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆಪ್ಪ ಈ ಒಂದು ಏರಿಯಾಕ್ಕೆ ಇದೆ. ಓಕೆ, 23,250 ಒಂದು ಏರಿಯಾ ಸಪೋರ್ಟ್ ಇರೋದ್ರಿಂದ ನಾಳೆ ಏನಾದ್ರು ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಓಪನ್ ಆದ್ರೆ, ಓಕೆ, ಕೆಳಗಡೆ ಬಂತುಪ್ಪ ಅಂತಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಿರುತ್ತಪ್ಪ ಅಂದ್ರೆ 23,250 ಇರುತ್ತೆ. ಅದು ಕೂಡ ಯಾವ್ದಿರುತ್ತಪ್ಪ ಅಂದ್ರೆ ನಮ್ಗೆ ಡೈರೆಕ್ಟ್ ಸೆಕೆಂಡ್ ಟಾರ್ಗೆಟ್ ನಮ್ಗೆ ಡೈರೆಕ್ಟ್ ಆಗಿ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 23,000. ಓಕೆ, ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 23,000 ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು ನಮಗೆ ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಒಂದ್ ವೇಳೆ ಏನಾದ್ರು ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಹಿಟ್ ಮಾಡತ್ತಪ್ಪ ಅಂದ್ರೆ ಈ ಒಂದು ಸ್ಪೇಸ್ ಅಲ್ಲಿ ಹಿಟ್ ಮಾಡುತ್ತೆ. ಓಕೆ, ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಹಿಟ್ ಮಾಡೋದಕ್ಕೆ ಚಾನ್ಸಸ್ 23,800 ಕೂಡ ಮಾರ್ಕೆಟ್ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥದ್ದು ಸ್ಪೀಡ್ ಆಗಿ ಕೆಳಗಡೆ ಬರ್ತಕ್ಕಂಥದ್ದು ಚಾನ್ಸಸ್ ತುಂಬಾ ಇರುತ್ತೆ. ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಿ ಈ ಒಂದು ಸ್ಪೇಸ್ಗೆ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಮತ್ತೆ ಕೆಳಗಡೆ ಬಂತಪ್ಪ ನೀಟ್ ಆಗಿ ಈ ಒಂದು ಫಸ್ಟ್ ಈ ಸ್ಪೇಸ್ ಅನ್ನ ಬ್ರೇಕ್ ಮಾಡುತ್ತೆ 23,250. ಆಮೇಲೆ ಏನಾಗುತ್ತಪ್ಪ ಅಂದ್ರೆ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 23,000 ಕೂಡ ಮಾರ್ಕೆಟ್ ರೀಚ್ ಔಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಓಕೆ, ಸೊ ನಾಳಿನ ದಿನ ಕೂಡ ಏನ್ ಮಾಡ್ರಪ್ಪ ಅಂದ್ರೆ ನಿಫ್ಟಿ ಒಳಗೆ ಸೆಲ್ ರೈಸ್ ಮಾಡಿ. ಓಕೆ, ಸೆಲ್ ರೈಸ್ ಮಾಡಿ ಡೇ ಪಾಯಿಂಟ್ ಬೈ ಮಾಡ್ಲಕ್ ಹೋಗ್ರಿ, ಯಾಕಂದ್ರೆ ಅದು ಈ ಸಿನಾರಿ ಮುಗಿದ್ಬಿಟ್ಟಿದೆ. ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು 50 ಮಿನಿಟ್ಸ್ ಟೈಮ್ ದಲ್ಲಿ ನಾವು ನೋಡ್ಕೊಂಡ್ರೆ ಸ್ವಲ್ಪ ಗಮನ ಕೊಟ್ಟು ನೋಡ್ರಿ. ನಾನು ನಿಮ್ಗೆ ಹೇಳಿದ್ದೆ ಹೌದಾ, ಏನ್ ಹೇಳಿದಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಒಂದು ಇದು ಸಪೋರ್ಟ್ ಇದೆ. ಓಕೆ, ಆಮೇಲೆ ಇದು ಏನಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದೆ. ಹೌದಾ, ಈ ಒಂದು ಏರಿಯಾ ಏನಪ್ಪ ಬೇರಿಶ್ ಬ್ಲಾಕ್ ಅಂತ ಹೇಳಿದೆ. ಆಮೇಲೆ ಈ ಕೆಳಗಡೆ ಇರ್ತಕ್ಕಂಥದ್ದು ಇಲ್ಲಿ ಏನಿದೆಪ್ಪ ಅಂದ್ರೆ ಇದು ಲಿಕ್ವಿಡಿಟಿ ಝೋನ್ ಇದೆ, ಆಮೇಲೆ ಇದು ಸಪೋರ್ಟ್ ಇದೆ ಅಂತ ಹೇಳಿದೆ. ಓಕೆ, ಇಲ್ಲಿ ಮಾರ್ಕೆಟ್ ಎಲ್ಲಿದೆ ಇದಪ್ಪ ಅಂದ್ರೆ ಇವಾಗ ಇಲ್ಲಿ ಸಪೋರ್ಟ್ ಬೆಲೆ ಇದೆ. ಹೌದಾ, ನಾಳಿನ ದಿನ ಈ ಒಂದು ಏನಾದ್ರು ಲಿಕ್ವಿಡಿಟಿ ಝೋನ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ 23,450, ಓಕೆ, ಈ ಒಂದು ಬ್ರೇಕ್ ಅನ್ನ ಏನಾದ್ರು ಮಾಡ್ಕೊಂಡ್ರೆ ಮಾರ್ಕೆಟ್ ನಾಳಿನ ದಿನ ಕಂಟಿನ್ಯೂಸ್ ಆಗಿ ಹೋಗ್ಬೋದಪ್ಪ ಅಂದ್ರೆ 23,300, ಆಮೇಲೆ 23,200, ಆಮೇಲೆ 23,000 ಈ ಒಂದು 4 ರೇಂಜ್ ನಾಳಿನ ದಿನ ಏನ್ಬೋದಪ್ಪ ರೀಚ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ತುಂಬಾ ದಿನಗಳಿಂದ ಇಲ್ಲಿ ಸಪೋರ್ಟ್ ತಗೋತಾ ಇತ್ತು. ಆಮೇಲೆ ಗ್ಲೋಬಲ್ ಆಗಿ ನೆಗೆಟಿವ್ ನ್ಯೂಸ್ ಇರೋದ್ರಿಂದ ಮಾರ್ಕೆಟ್ ತುಂಬಾ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ ಇಲ್ಲಿ. ಓಕೆ, ಆಮೇಲೆ ಒಂದ್ ವೇಳೆ ಏನಾದ್ರು ಈ ಒಂದು ಝೋನ್ ಅನ್ನ, ಓಕೆ, ಈ ಒಂದು ಝೋನ್ ಅನ್ನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಎಲ್ಲಿ ತನಕ ನಾವು ಮೇಲ್ಗಡೆ ಹೋಗ್ಬೋದಪ್ಪ ಅಂದ್ರೆ ಈ ರೌಂಡ್ ಝೋನ್ ತನಕ ಹೋಗ್ಬೋದು 23,800. ಓಕೆ, 23,800 ಹೋಗಿ ಮತ್ತೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಎಂ ಪ್ಯಾಟರ್ನ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿಂದ ಕರೆಕ್ಟ್ ಆಗಿ ಸ್ಪೀಡ್ ಆಗಿ ಬಿತ್ತಪ್ಪ ಅಂದ್ರೆ ಮತ್ತೆ 300 ಪಾಯಿಂಟ್ ಸ್ಪೀಡ್ ಆಗಿ ಬೀಳ್ತಕ್ಕಂಥ ಮಾರ್ಕೆಟ್ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಫುಲ್ಲಿ ಗ್ಯಾಪ್ ಡೌನ್ ಆಯ್ತಪ್ಪ 23,400 ಏನಾದ್ರು ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಈ ಒಂದು ಏನು ಏರಿಯಾದಲ್ಲಿ ಈ ಲಿಕ್ವಿಡಿಟಿ ಏರಿಯಾ ಅಂತ ನಿಮ್ಗೆ ಏನು ಹೇಳಿದ್ರೆ ನಾವು 23,450, ಈ 23,450 ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಈ ರೀತಿ ಹೋಗಿ ಎಂ ಪ್ಯಾಟರ್ನ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ತೆಗೆ ಬೀಳ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಓಕೆ, ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ನೀವು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ಸ್ವಲ್ಪ ನಾವು ನೋಡ್ಕೊಂಡು ಟ್ರೈ ಮಾಡಿ. ಸೊ ಹೊಸದಾಗಿ ಬಂದಿರ್ತಕ್ಕಂಥದ್ದು ಸೆನ್ಸೆಕ್ಸ್ ಎಕ್ಸ್ಪೈರ್ ಇರೋದ್ರಿಂದ ನಾಳಿನ ದಿನ ಏನ್ ನೋಡ್ರಿ ಇಲ್ಲಿ ಏನಾಗಿದಪ್ಪ ಅಂದ್ರೆ ಇಲ್ಲಿನೂ ಸೇಮ್. ಓಕೆ, ಫಸ್ಟ್ ಇದು ಏನೈತಪ್ಪ ಅಂತಂದ್ರೆ ಇಲ್ಲಿ 80,000 ಮತ್ತು 79,600 ಇಲ್ಲಿ ಏನೈತಪ್ಪ ಅಂದ್ರೆ ಒಂದು ಬೇರಿಶ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಏನೈತಪ್ಪ ಅಂದ್ರೆ ಮೇಲ್ಗಡೆ ಹೋಗದೆ ಒಂದು ಫೇಕ್ ಬ್ರೇಕ್ಔಟ್ ರಿವರ್ಸ್ ಕೊಟ್ಟು ಆಮೇಲೆ ಇದು ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಒಂದು ಸುಮಾರು 1,400 ಪಾಯಿಂಟ್ ಇವತ್ತಿನ ಸೆನ್ಸೆಕ್ಸ್ ಅಲ್ಲಿ ಮಾರ್ಕೆಟ್ ಬಿದ್ದಿದೆ. ಹೌದಾ, ಸೊ ಇದನ್ನು ಕೂಡ ಇವತ್ತು ಏನಾಗಿದಪ್ಪ ಅಂದ್ರೆ ಇದು ಫಸ್ಟ್ ಈ ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಏನಾಗಿದಪ್ಪ ಅಂದ್ರೆ ಕಂಟ್ರೋಲ್ಸ್ ಮಾರ್ಕೆಟ್ ಕೆಳಗಡೆ ಬಂದ ತಕ್ಷಣ ಸಪೋರ್ಟ್ ತಗೊಳ್ಳೋದ್ರಿಂದ ಈ ಒಂದು ಏನಿದೆ ಇದು ಲಿಕ್ವಿಡಿಟಿ ಝೋನ್ ಇದೆ. ಓಕೆ, ಒಂದ್ ವೇಳೆ ನಾಳೆ ಏನಾದ್ರು ಮಾರ್ಕೆಟ್ ಈ ಒಂದು ಲಿಕ್ವಿಡಿಟಿ ಝೋನ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ಒಂದು ಝೋನ್ ಬಂದ್ಬಿಡುತ್ತೆ 77,000. ಓಕೆ, 77,000 ಬಂತಪ್ಪ 77,000 ಬ್ರೇಕ್ ಮಾಡಿದ್ರೆ ಅವಾಗ ಏನಾಗುತ್ತಪ್ಪ 76,500,
ಆಮೇಲೆ 76,000 ರೌಂಡ್ ಫಿಗರ್ ಅನ್ನ ರೀಚ್ ಮಾಡೋದಕ್ಕೆ ಚಾನ್ಸಸ್ ತುಂಬಾನೇ ಇರುತ್ತೆ. ಇಲ್ಲಿನೂ ಕೂಡ ಏನಾಗ್ಬೋದಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ನೀಟ್ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ನೀವು ಏನ್ ಮಾಡಿರಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂದ್ರೆ ಈ ಒಂದು ಲಿಕ್ವಿಡಿಟಿ ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಡೈರೆಕ್ಟ್ ಎಲ್ಲಿ ಬರ್ತಪ್ಪ 77,000 ರೌಂಡ್ ಫಿಗರ್ ಬರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಕನ್ಸೋಲೇಷನ್ ಆಗಿ ಫ್ಲಾಟ್ ಓಪನ್ ಆಗಿ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಎಲ್ಲಿಪ್ಪ ರಿಟರ್ನ್ 78,600 ಕೂಡ ಅಥವಾ 700 ಕೂಡ ಮಾರ್ಕೆಟ್ ಈ ಒಂದು ಏರಿಯಾಕ್ಕೆ ಹೋಗ್ತಕ್ಕಂಥ ಚಾನ್ಸಸ್. ಯಾಕಪ್ಪ ಈ ಏರಿಯಾ ಏನಾಗುತ್ತಪ್ಪ ಅವರಿಗೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡೋದ್ರಿಂದ ಮತ್ತೆ ಇಲ್ಲಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಎಂಪ್ಯಾಕ್ಟ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂತಪ್ಪ ಅಂತಂದ್ರೆ ಈ ಒಂದು ಸ್ಪೇಸ್ ವರ್ಗು ಕೂಡ ಮಾರ್ಕೆಟ್ ತುಂಬಾನೇ ಸ್ಪೀಡ್ ಆಗಿ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಸೊ ಇದು ಫಸ್ಟ್ ನಮಗೆ ಏನಿತ್ತಪ್ಪ ಇದು ಸಪೋರ್ಟ್ ಇತ್ತು, ಹೌದಾ? ಸೊ ಈ ಸಪೋರ್ಟ್ ಇತ್ತು, ಈ ಸಪೋರ್ಟ್ ಅನ್ನ ಮಾರ್ಕೆಟ್ ಏನ್ ಮಾಡಿದಪ್ಪ ಇವಾಗ ರೆಸ್ಪೆಕ್ಟ್ ಮಾಡ್ತಾ ಇದೆ. ಇಲ್ಲಿ ಏನಾಗಿದಪ್ಪ ಸೆಕೆಂಡ್ ನಮಗೆ ಲಿಕ್ವಿಡಿಟಿ ಸಪೋರ್ಟ್ ಇದೆ, ಹೌದಾ? ಸೊ ಲಿಕ್ವಿಡಿಟಿ ಸಪೋರ್ಟ್ ಇಲ್ಲಿ ಇದಪ್ಪ ಅಂದ್ರೆ 77,600 ಇದೆ, ಹೌದಾ? ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ 77,600 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಮಾರ್ಕೆಟ್ ಎಲ್ಲಿ ಹೋಗ್ಬೋದಪ್ಪ ಅಂದ್ರೆ 77,000 ಕೂಡ ಆರಾಮಾಗಿ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಬರುತ್ತೆ. ಯಾಕಪ್ಪ ಅಂದ್ರೆ ಇದು ಒಂದು ಸಪೋರ್ಟ್ ಇತ್ತು. ಓಕೆ, ಇದು ಒಂದು ಕೂಡ ಸಪೋರ್ಟ್ ಇತ್ತು, ಇವಾಗ ಸಪೋರ್ಟ್ ಮೇಲೆ ಬಂದು ನಿಂತಿದೆ. ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಲಿಕ್ವಿಡಿಟಿ ಆಗಿರ್ತಕ್ಕಂಥದ್ದು ಇದು ಸಪೋರ್ಟ್ ಬ್ರೇಕ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಸ್ಪೀಡ್ ಆಗಿ ಒಂದು 7.9 ನಾಳಿನ ದಿನ ಸ್ಪೀಡ್ ಆಗಿ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ, ಅಥವಾ ಗ್ಯಾಪ್ ಡೌನ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಇಲ್ಲೇನಾದ್ರು ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂತಂದ್ರೆ ನಿಮ್ಗೆ ಏನ್ ಹೇಳಿದಿಲ್ಲ ನಾನು, ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಫಸ್ಟಿಗೆ ಈ ಒಂದು ಲಿಕ್ವಿಡಿಟಿ ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ 77,000 ಬರ್ಬೋದು, ಅಥವಾ ಮೇಲ್ಗಡೆ ಹೋಗ್ತಪ್ಪ ಅಂತಂದ್ರೆ ನಮಗೆ ಫಸ್ಟ್ ಆಗಿ ಎಲ್ಲಿ ಹೋಗಪ್ಪ ಅಂದ್ರೆ 78,500. ಓಕೆ, 78,500 ಮಾರ್ಕೆಟ್ ಹೋಗ್ತಿಂದ ಮತ್ತೆ ಮೇಲ್ಗಡೆ ಹೋಗಿ ಎಂಪ್ಯಾಕ್ಟ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಿತ್ತಪ್ಪ ಅಂದ್ರೆ ಫಸ್ಟ್ ನಮಗೆ ಈ ಒಂದು ಪಾಯಿಂಟ್ ಅನ್ನು ರೀಚ್ ಔಟ್ ಆಗುತ್ತೆ. ಅದಾದ ಕೂಡಲೇ ಯಾವ್ದು ರೀಚ್ ಔಟ್ ಆಗುತ್ತಪ್ಪ ಅಂತಂದ್ರೆ ಈ ಒಂದು ಪಾಯಿಂಟ್ ಅನ್ನು ರೀಚ್ ಆಗುತ್ತೆ 77,600. ಓಕೆ, 77,600 ಈ ಪಾಯಿಂಟ್ ಅನ್ನ ರೀಚ್ ಔಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಮಾರ್ಕೆಟ್ ಸ್ವಲ್ಪ ನೀವು ನಾಳಿನ ದಿನ ಸೆನ್ಸೆಕ್ಸ್ ಮೇಲೆ ಎಕ್ಸ್ಪೈರ್ ತುಂಬಾನೇ ಚೆನ್ನಾಗಿ ಮೂವ್ಮೆಂಟ್ ಆಗುತ್ತಾ ಸ್ವಲ್ಪ ನೀವು ನೋಡ್ಕೊಳ್ಳಿ ಕೆಲಸ ಮಾಡಿ. ಓಕೆ, ಆಮೇಲೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಏನಾದ್ರು ಫಸ್ಟ್ ಮೇಲೆ ಇರುತ್ತಪ್ಪ ಅಂದ್ರೆ ಈ ಒಂದು ಲಿಕ್ವಿಡಿಟಿ ಸಪೋರ್ಟ್ ಏನಿದೆ ಇದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ 77,000 ಫಸ್ಟ್ ಆಗಿದೆ, ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು ಝೋನ್ ಏನಿದಿಲ್ಲ, ಓಕೆ, ಈ ಒಂದು ಝೋನ್ ಇದಿಲ್ಲ ಇದು ನಮ್ಗೆ ಏನಾಗುತ್ತಪ್ಪ ಅಂದ್ರೆ ನಮಗೆ ಸೆಕೆಂಡ್ ಟಾರ್ಗೆಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹೀಗಾಗಿ ನಾಳಿನ ದಿನ ಏನ್ ಮಾಡಪ್ಪ ಅಂದ್ರೆ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ಯಾಕಪ್ಪ ಅಂದ್ರೆ ಇವಾಗ ಒಂದು ಎರಡು ದಿನದಲ್ಲಿ ಮಾರ್ಕೆಟ್ ಎಷ್ಟು ಬಿದ್ದಿದಪ್ಪ ಅಂದ್ರೆ ಇದು ಸೆನ್ಸೆಕ್ಸ್ ದಲ್ಲಿ 2200 ಬಿದ್ದಿದೆ. ಓಕೆ, ಆಮೇಲೆ ನಿಫ್ಟಿ ಒಳಗ 617 ಬಿದ್ದಿದೆ, ಆಮೇಲೆ ಬ್ಯಾಂಕ್ ನಿಫ್ಟಿ ಒಳಗ 2200 ಬಿದ್ದಿದೆ. ಓಕೆ, ಸೊ ತುಂಬಾನೇ ಜಾಸ್ತಿ ಬೀಳೋದ್ರಿಂದ ಫ್ಲಾಟ್ ಆಗಿ ಓಪನ್ ಆದ್ರೆ ಯಾವ ರೀತಿ ಟ್ರೇಡ್ ಮಾಡಬೇಕು, ಫ್ಲಾಟ್ ಆಗಿ ಓಪನ್ ಆಗ್ಲಿಲ್ಲ ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳಿದೀನಿ. ಬಟ್ ನೀವು ನಾಳಿನ ದಿನ ಏನ್ ಮಾಡ್ರಪ್ಪ ನಾ ಯಾವ ರೀತಿ ಹೇಳಿರ್ತೀನಿ ಆ ರೀತಿ ಮಾರ್ಕೆಟ್ ಬಂದ್ರೆ ಓಕೆ, ಅಥವಾ ಮಾರ್ಕೆಟ್ ರಿವರ್ಸ್ ಆಯ್ತಪ್ಪ ಅಂದ್ರೆ ನಿಮ್ಮ ಒಂದು ಅನಲೈಸೇಷನ್ ಮಾಡ್ಕೊಂಡು ನೀವು ಚೆನ್ನಾಗಿ ಟ್ರೇಡ್ ಮಾಡಿ. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಂತ ನಿಮ್ಗೆ ಹೇಳ್ತಿದ್ರು. ನನ್ನ ಅನಲೈಸೇಷನ್ ಮಾಡುವಾಗ ನೀವು ಬ್ಲೈಂಡ್ ಆಗಿ ಬಿಲೀವ್ ಮಾಡಬೇಡ್ರಿ, ನಿಮ್ದೇ ಆಗಿರ್ತಕ್ಕಂಥ ಒಂದು ಸಣ್ಣ ಸ್ವಂತ ಅನಲೈಸೇಷನ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಟ್ರೇಡ್ ಮಾಡೋದು ತುಂಬಾನೇ ಉತ್ತಮ ಅಂತ ನಮ್ಗೆ ಹೇಳ್ತಿದ್ರು. ಓಕೆ, ಥ್ಯಾಂಕ್ ಯು.